ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ಈ ವಿಡಿಯೋದಲ್ಲಿ ಮನೆಯಲ್ಲೇ ಮಾಡುವಂಥ ಒಂದು ಕೆಲಸದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ನನಗೆ ತುಂಬ ಜನ ಕೇಳ್ತಾ ಇದ್ರಿ MNC ಕಂಪನಿಯಲ್ಲಿ ಕೆಲಸ ಇದ್ರೆ ತಿಳಿಸಿ ಅಂತ. ಸೊ ಫೈನಲಿ ಒನ್ ಆಫ್ ದ ಟಾಪ್ MNC ಕಂಪನಿಯಲ್ಲಿ ಕೆಲಸ ಬಿಟ್ಟಿದ್ದಾರೆ, ಅದು ಕೂಡ ಮನೆಯಲ್ಲೇ ಮಾಡುವಂಥದ್ದು. ಓಕೆ, ಸೊ ಯಾರೆಲ್ಲ ಮನೆಯಲ್ಲೇ ಮಾಡುವಂಥ ಕೆಲಸ ನೋಡ್ತಾ ಇದ್ದೀರಾ ಅವರು ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು. ಎಲಿಜಿಬಿಲಿಟಿ ಇರ್ಬೋದು, ಕ್ವಾಲಿಫಿಕೇಶನ್ ಎಲ್ಲವನ್ನ ನಾನು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಸ್ಟಾರ್ಟಿಂಗಿಂದ ಎಂಡ್ ತನಕ ನೋಡಿ. ಓಕೆ, ಸೊ ಅದಕ್ಕಿಂತ ಮುಂಚೆ ನೀವೇ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಮತ್ತೆ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಅಂತ ಹೇಳಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಒಂದು ಬೆಲ್ ಐಕನ್ ಕಾಣ್ತಲ್ಲ ಅದಕ್ಕೆ ಒತ್ತಿ. ಸೊ ನಾನು ವಿಡಿಯೋ ಪೋಸ್ಟ್ ಮಾಡಿದ ಕೂಡಲೇ ನಿಮಗೆ ಫಸ್ಟಿಗೆ ನೋಟಿಫಿಕೇಶನ್ ಬರ್ತದೆ, ಮತ್ತೆ ನೀವು ಬೇಗ ಅರ್ಜಿ ಸಲ್ಲಿಸ್ಬೋದು. ಓಕೆ, ಇವಾಗ ವಿಡಿಯೋ ಸ್ಟಾರ್ಟ್ ಮಾಡುವ. ಸೊ ಕಂಪನಿ ಹೆಸರು ಬಂದ್ಬಿಟ್ಟು ಟೆಲಿ ಪರ್ಫಾರ್ಮೆನ್ಸ್ ಅಂತ. ನಾನು ಹೇಳಿರೋ ಹಾಗೆ MNC ಇದು. ಓಕೆ, ಸೊ ತುಂಬ ಜನ MNC ಕಂಪನಿಯಲ್ಲಿ ಕೆಲಸ ನೋಡ್ತಾ ಇರ್ತೀರ, ವರ್ಕ್ ಫ್ರಮ್ ಹೋಮ್. ಅವರಿಗೆ ಇದು ಒಂದು ಬೆಸ್ಟ್ ಆಪರ್ಚುನಿಟಿ. ಇದು ಅವರದು ಒಫಿಷಿಯಲ್ ಸೈಟ್, ಟೆಲಿ ಪರ್ಫಾರ್ಮೆನ್ಸ್ ಅವರದು. ಸೊ ನೀವು ಇದಕ್ಕೆ ಹೋಗಿನೇ ಅಪ್ಲೈ ಮಾಡಬೇಕು. ನೀವು ಥರ್ಡ್ ಪಾರ್ಟಿ ಕೆಲವೊಂದು ಇಂಡಿಡ್ ಆಗಿರ್ಬೋದು, ನೌಕರಿಲಾಗಿರ್ಬೋದು, ಕೆಲವೊಂದು ಅಂತ ಹೇಳಿದ್ರೆ ಪೋಸ್ಟ್ ಫೇಕ್ ಆಗಿರುತ್ತೆ. ಓಕೆನಾ, ಸೊ ನೀವು ಅದ್ರ ಥ್ರೂ ಅಪ್ಲೈ ಮಾಡಿಕೊಂಡು ಸೊ ಅವ್ರು ನಿಮಗೆ ಟೆಲಿಗ್ರಾಮ್ ಮಾಡ್ತಾರೆ, ಇಲ್ಲ ವಾಟ್ಸಪ್ ಮಾಡ್ತಾರೆ, ಹಣ ಕೇಳ್ತಾರೆ ಅಂತ ಹೇಳಿದ್ರೆ ಆ ಥರ ನಂಬ್ಲಿಕ್ಕೆ ಹೋಗಬೇಡಿ. ಅವರ ಒಫಿಷಿಯಲ್ ಸೈಟಿಗೆ ಹೋಗಿ ನೀವು ಅಪ್ಲೈ ಮಾಡಬೇಕಾಗ್ತದೆ. ಒಫಿಷಿಯಲ್ ಸೈಟಿಗೆ ಹೋದ್ರೆ ಅವರು ಯಾವ ಥರದ ಹಣ ಕೇಳಲ್ಲ. ಇದು ಅವರದ್ದು ಒಫಿಷಿಯಲ್ ಸೈಟ್, ನಿಮಗೆ ಕಾಣ್ತಾ ಇರ್ಬೋದು, ಇದು ಅವರದ್ದು ಒಫಿಷಿಯಲ್ ಸೈಟ್. ನೀವು ಇಲ್ಲಿಂದಲೇ ಅಪ್ಲೈ ಮಾಡಬೇಕು. ಓಕೆ, ಸೊ ಇಲ್ಲಿ ಥ್ರೂ ಔಟ್ ದ ಇಂಟರ್ವ್ಯೂ ಯಾವುದೇ ಥರದ ನಿಮ್ಮ ಹತ್ರ ಹಣ ತಗೊಳ್ಳಲ್ಲ. ಸೊ ಇದು ಜೆನ್ಯೂನ್ ಕಂಪನಿ, ಇದು MNC ತುಂಬ ವರ್ಷಗಳಿಂದ ಇದು ಆಕ್ಟಿವ್ ಇದೆ. ಓಕೆ, ಸೊ ಇವಾಗ ಇದರಲ್ಲಿ ಯಾವುದು ಕೆಲಸ ಏನು ಎಲ್ಲವನ್ನ ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ನಾನು. ಸೊ ನೀವು ಬೇಕಾದವರು ಈ ಸೈಟ್ ಒಂದ್ಸಲ ಚೆಕ್ ಮಾಡ್ಕೋಬಹುದು. ಓಕೆ, ಅಪ್ಲೈ ಮಾಡೋಕ್ಕೆ ಕೆಲಸಕ್ಕೆ ನೀವೇನು ಮಾಡ್ಬೇಕಂತ ಹೇಳಿದ್ರೆ ಇಲ್ಲಿ ಲಾಸ್ಟ್ಗೆ ಬರಬೇಕು. ಓಕೆ, ಇಲ್ಲಿ ಲಾಸ್ಟ್ಗೆ ಬರಬೇಕಾದ್ರೆ ಇಲ್ಲಿ ನಿಮಗೆ ಕಾಣಲಿಕ್ಕೆ ಸಿಗ್ತಾ ಇಲ್ಲ ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟಿ, ಇದಕ್ಕೆ ಕ್ಲಿಕ್ ಮಾಡಿ. ಆವಾಗ ವರ್ಕ್ ಫ್ರಮ್ ಹೋಮ್, ವರ್ಕ್ ಫ್ರಮ್ ಎನಿವೇರ್ ವೇರ್ ಎವರ್ ಯು ಲಿವ್. ಓಕೆನಾ, ಸೊ ನೀವು ಎಲ್ಲಿ ಇರ್ತೀರಾ ಅಲ್ಲಿಂದ ಕೆಲಸ ಮಾಡುವಂಥದ್ದು, ಮನೆಯಲ್ಲೇ ಮಾಡುವಂಥದ್ದು. ಎಕ್ಸೈಟಿಂಗ್ ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟಿ. ಇವರು ಏನಂತ ಹೇಳಿದ್ರೆ ಈ ಕಂಪನಿಯವರು ವರ್ಷಕ್ಕೆ ಒಂದ್ಸಲ ವರ್ಕ್ ಫ್ರಮ್ ಹೋಮ್ ಬಿಡ್ತಾರೆ. ಓಕೆ, ಸೊ ನನ್ನ ಲಕ್ಕಲ್ಲಿ ಇವತ್ತು ನಾನು ನೋಡಿದೆ, ಇವತ್ತು ವರ್ಕ್ ಫ್ರಮ್ ಹೋಮ್ ಬಿಟ್ಟಿದ್ದಾರೆ. ಓಕೆ, ಸೊ ಆ್ಯನ್ ಎಕ್ಸೈಟಿಂಗ್ ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟಿ ಈಸ್ ನಾವ್ ವಿತಿನ್ reach. We are looking for the top talent wherever you live to assemble the most collaborative, engaged and high performance team. ಸೊ ಮನೆಯಿಂದಲೇ ಮಾಡುವಂತಹ ಕೆಲಸ, ನೀವು ಎಲ್ಲಿದ್ರೂ ಕೂಡ ಅಪ್ಲೈ ಮಾಡ್ಬೋದು. ಸೊ ನಾನು ಇವಾಗ ಎಕ್ಸ್ಪ್ಲೇನ್ ಮಾಡೋ ಕೆಲಸ ಬಂದ್ಬಿಟ್ಟು ಕರ್ನಾಟಕದಿಂದ ಎಲ್ಲಿಂದ ಬೇಕಾದರೂ ಅಪ್ಲೈ ಮಾಡ್ಬೋದು. ಇಲ್ಲ ನೀವು ಹೈದರಾಬಾದಲ್ಲಿದ್ದರೆ ನೀವು ಕೂಡ ಅಪ್ಲೈ ಮಾಡ್ಬೋದು. ಓಕೆ, ಸೊ ಅಂತ ಹೇಳಿದ್ರೆ ನಾನು ಸೌತ್ ಅಷ್ಟೇ ಇದು ಫೋಕಸ್ ಮಾಡ್ತೀನಿ, ಯಾಕಂತಂದ್ರೆ ನನಗೆ ನಾರ್ತ್ ಇಂಡಿಯನ್ ರೀಚ್ ಇಲ್ಲ ನನ್ನ ಚಾನಲ್ಗೆ. ಓಕೆ, ಸೊ ಇಲ್ಲಿ ಏನು ಮಾಡ್ಬೇಕಂತ ಹೇಳಿದ್ರೆ ಕಂಟ್ರಿ ಇದೆಯಲ್ಲ, ಇಲ್ಲಿ ನಾವು ಇಂಡಿಯಾ ಅಂತ ಚೂಸ್ ಮಾಡಬೇಕು. ಓಕೆ, ಸೊ ಇಲ್ಲಿ ನಿಮಗೆ ಈ ಥರ ಇದ್ದರೆ ಇದು ರೆಡ್ ಬರಬೇಕು, ಈ ಥರ ಮಾಡಬೇಕು. ಓನ್ಲಿ ವರ್ಕ್ ಫ್ರಮ್ ಹೋಮ್ ಆವಾಗ ತೋರಿಸ್ತದದು. ಓಕೆ, ಲೊಕೇಶನ್ ಇಂಡಿಯಾದಲ್ಲ. ಓಕೆ, ಸೊ ಇಲ್ಲಿ ನನಗೆ ನೋಡಿ, ಇಲ್ಲಿ ಕೂಡ ವರ್ಕ್ ಫ್ರಮ್ ಹೋಮ್ ಅದು ಆಟೋಮೆಟಿಕ್ ಆಗಿ ತಗೋತದೆ. ಓಕೆ, ಸೊ ಗ್ಲೋಬಲ್ ರಿಸರ್ಚ್ ಸ್ಪೆಷಲಿಸ್ಟ್, ಇದಕ್ಕೆ ಎಕ್ಸ್ಪೀರಿಯನ್ಸ್ ಬೇಕು. ನಿಮಗೆ ಎಕ್ಸ್ಪೀರಿಯನ್ಸ್ ಇದ್ದರೆ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು, ಗ್ಲೋಬಲ್ ರಿಸರ್ಚ್ ಸ್ಪೆಷಲಿಸ್ಟ್. ಸೊ ಡಿಫ್ರೆಂಟ್ ಲೊಕೇಶನ್ ಇದೆ. ಸೊ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು ಎಕ್ಸ್ಪೀರಿಯನ್ಸ್ ಇರೋರು. ಓಕೆ, ಎಕ್ಸ್ಪೀರಿಯನ್ಸ್ ಇಲ್ಲ ಫ್ರೆಶರ್ಸ್, ನೀವೇನಾದರೂ ಕೆಲಸ ಹುಡುಕ್ತಾ ಇದ್ದರೆ, MNC ನಿಮಗೆ ಇಂಟ್ರೆಸ್ಟ್ ಇದ್ದರೆ ಸೊ ಅವರು ಇದಕ್ಕೆ ಅಪ್ಲೈ ಮಾಡಿ. ಓಕೆ, ಇಲ್ಲಿ ಅಪ್ಲೈ ನಾವು ಅಂತ ಕಾಣ್ತದೆ, ಇದಕ್ಕೆ ಒತ್ತಿ. ನಿಮಗೆ ಇಲ್ಲಿ ಕಾಣುವಾಗ ನೋಯ್ಡಾ, ಗುರ್ಗಾಮ್ ಅಂತ ಕಾಣ್ತದೆ, ಬಟ್ ಏನು ಟೆನ್ಷನ್ ಆಗಬೇಕಾಗಿಲ್ಲ. ನಮ್ಮ ಕರ್ನಾಟಕದಿಂದ ಎಲ್ಲಿಂದ ಬೇಕಾದರೂ ನೀವು ಅಪ್ಲೈ ಮಾಡ್ಬೋದು. ಇದು ಫುಲ್ ಟೈಮ್ ಕೆಲಸ. ಓಕೆ, ಡಿಜಿಟಲ್ ರಿಲೇಷನ್ಶಿಪ್ ಎಕ್ಸಿಕ್ಯೂಟಿವ್ ಅಂತ ರೋಲಿಗೆ ಇವರು ಹೈರಿಂಗ್ ನಡೆಸ್ತಾ ಇದ್ದಾರೆ. ಓಕೆ, ಸೊ ಲೊಕೇಶನ್ ನೀವೇ ನೋಡ್ತಾ ಇರ್ಬೋದು, ಗುರ್ಗಾಮ್ ಆಗಿರ್ಬೋದು, ಕೋಲ್ಕತ್ತಾ, ಮುಂಬೈ, ಬ್ಯಾಂಗ್ಳೂರು, ಅಹಮದಾಬಾದ್, ಹೈದರಾಬಾದ್, ನೋಯ್ಡಾ. ಸೊ ಇದೆಂತ ಅಂತ ಹೇಳಿದ್ರೆ ಇಲ್ಲಿ ಅವರದ್ದು ಆಫೀಸ್ ಇರುವಂಥದ್ದು. ಸೊ ಇದು ಬೇಸಿಕಲಿ ಮನೆಯಿಂದ ಮಾಡುವಂಥದ್ದು ಕೆಲಸ. ಸೊ ನಮ್ದು ಹೆಂಗು ಬೆಂಗಳೂರಲ್ಲಿ ಆಫೀಸ್ ಇದೆ ಅಂತ ಹೇಳಿದ್ರೆ ಕರ್ನಾಟಕದವರು ಆರಾಮಾಗಿ ಮನೇಲಿ ಕೂತ್ಕೊಂಡು ಮಾಡ್ಬೋದು. ಓಕೆ, so a relationship executive needs to manage call from premium account holder customer regarding a customer banking product, customer service problem, and generate a leads of a banking product like personal loan, home loan, insurance, credit card, auto loan, etc. ನಿಮ್ದು ಇಲ್ಲಿ ಎಂತ ಕೆಲಸ ಅಂತ ಹೇಳಿದ್ರೆ ನೀವು ಕಸ್ಟಮರ್ ಸಪೋರ್ಟ್ ಆಗಿ ಕೆಲಸ ಮಾಡುವಂಥದ್ದು. ಇಲ್ಲಿ ಎಂತ ಅಂತ ಹೇಳಿದ್ರೆ ಒಂದು ಬ್ಯಾಂಕ್ ಎಕ್ಸಾಂಪಲ್, ನಾನು ಎಕ್ಸಾಂಪಲ್ ಹೇಳ್ತಾರೆ, HDFC ಬ್ಯಾಂಕ್. ಓಕೆ, ಸೊ ಅಲ್ಲಿಗೆ ನಿಮ್ಮನ್ನು ಕಸ್ಟಮರ್ ಸಪೋರ್ಟ್ ರೋಲಿಗೆ ಹಾಕ್ಬಿಡ್ತಾರೆ ಅಂತ ಅನ್ಕೊಳ್ಳಿ. ಓಕೆ, ಆವಾಗ ನೀವು ಕಸ್ಟಮರ್ ಕಾಲ್ ಮಾಡ್ತಾರಲ್ವಾ, ಯಾವುದಾದ್ರೂ ಇನ್ಫಾರ್ಮೇಷನ್ ಬಗ್ಗೆ, ಲೋನ್ ಬಗ್ಗೆ ಕೇಳಲಿಕ್ಕೆ ನಿಮಗೆ ಕಾಲ್ ಮಾಡ್ತಾರೆ. ನೀವು ಕಾಲ್ ಮಾಡಿ ಮಾತಾಡುವಂಥದ್ದು.
ಓಕೆ, ನೀವು ಟೆಲಿಪರ್ಫಾರ್ಮೆನ್ಸ್ ಕಂಪನಿಗೆ ಕೆಲಸ ಮಾಡುವಂಥದ್ದು. ಅಲ್ಲಿ ಇಂಟರ್ನಲಿ ಅವರು ಬೇರೆ ಬ್ಯಾಂಕ್ಗಳ ಜೊತೆಗೆಲ್ಲ ಟೈಅಪ್ ಆಗಿರ್ತಾರೆ, ಅಲ್ಲಿ ನಿಮಗೆ ಹಾಕ್ಬಿಡ್ತಾರೆ, ನೀವು ಅಲ್ಲಿ ಮಾತಾಡುವಂಥದ್ದು. ಟೋಟಲ್ ನಿಮ್ಮದು ಮಾತಾಡುವಂಥ ಕೆಲಸ, ಮತ್ತು ಇಮೇಲ್ ಮಾಡುವಂಥದ್ದು, ಮತ್ತು ಮೆಸೇಜ್ ಮಾಡುವಂಥದ್ದು ನಿಮ್ಮದು ಇಲ್ಲಿ ಕೆಲಸ ಆಗಿರುತ್ತೆ. ಇದು ಟೋಟಲಿ ಕಸ್ಟಮರ್ ಸಪೋರ್ಟ್ ರೋಲು. ಆಲ್ಮೋಸ್ಟ್ ಟೆಲಿಪರ್ಫಾರ್ಮೆನ್ಸ್ ಜಾಸ್ತಿ ಅವ್ರು ಮಾಡುವಂಥದ್ದು ಕಸ್ಟಮರ್ ಸಪೋರ್ಟಿಗೆ ಹೈರಿಂಗ್. ಓಕೆ, ಸೊ ನಿಮ್ಮದು ರೋಲ್ ಮತ್ತು ರೆಸ್ಪಾನ್ಸಿಬಿಲಿಟಿ ನೋಡೋಣ. ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟ್, ನೀವು ಕಸ್ಟಮರ್ ಹತ್ರ ಚೆನ್ನಾಗಿ ರಿಲೇಷನ್ಶಿಪ್ ಇದು ಮಾಡಬೇಕು, ಮೇಂಟೈನ್ ಮಾಡಬೇಕು. ಕ್ಲೈಂಟ್ ಔಟ್ರೀಚ್, ಮ್ಯಾನೇಜ್ ದ ಪೋರ್ಟ್ಫೋಲಿಯೋ ಥ್ರೂ ಕ್ಲೈಂಟ್ ಔಟ್ರೀಚ್ ಆ್ಯಂಡ್ ಕಂಟಿನ್ಯೂಸ್ ಮಾನಿಟರ್ ಆಫ್ ಕ್ಲೈಂಟ್ ರಿಲೇಷನ್ಶಿಪ್ ಇನ್ಕ್ಲೂಡ್ ಪ್ರಾಡಕ್ಟ್ ಪೋರ್ಟ್ಫೋಲಿಯೋ ಆ್ಯಂಡ್ ಬ್ಯಾಂಕಿಂಗ್ ನೀಡ್ಸ್. ಇವಾಗ ಬ್ಯಾಂಕ್ ನಿಮ್ಮದು ಕ್ಲೈಂಟ್ಸ್ ಅಂತ ಅನ್ಕೊಳ್ಳಿ, ಅಂತ ನಿಮ್ದು ಅಂತ ಹೇಳಿದ್ರೆ ಟೆಲಿಪರ್ಫಾರ್ಮೆನ್ಸ್ದು. ಓಕೆ, ಸೊ ಅವ್ರಿಗೆ ಏನೆಲ್ಲ ನೀಡಿದೆ ಅದೆಲ್ಲ ನೀವು ಅರ್ಥ ಮಾಡ್ಕೊಂಡು ಅದರ ಅಕಾರ್ಡಿಂಗ್ ನೀವು ಕೆಲಸ ಮಾಡುವಂಥದ್ದು. ಓಕೆ, ಕಸ್ಟಮರ್ ಸರ್ವಿಸ್ ಆ್ಯಂಡ್ ಸೇಲ್ಸ್, ಕೆಲವೇ ನಿಮ್ಮನ್ನು ಸೇಲ್ಸಿಗೆ ಹಾಕ್ಬೋದು ಅವರು, ಇಲ್ಲ ಅಂತಂದ್ರೆ ನಾನು ಹೇಳ್ದಂಗೆ ಕಸ್ಟಮರ್ ಸಪೋರ್ಟ್ ಲೈಕ್ ಕಾಲ್ ಮಾಡಿ ಮಾತಾಡುವಂಥದ್ದು, ಎಲ್ಲ ಇನ್ಫಾರ್ಮೇಷನ್ ಕಸ್ಟಮರಿಗೆ, ಈಗ ಬ್ಯಾಂಕ್ ಇದು ಕಸ್ಟಮರ್ ಹತ್ರ ಮಾತಾಡುವಂಥದ್ದು, ಅವರದೆಲ್ಲ ಏನಾದರೂ ಡೌಟ್ ಇದ್ದರೆ ಸಾಲ್ವ್ ಮಾಡುವಂಥದ್ದು ನಿಮ್ದು ಇಲ್ಲಿ ಕೆಲಸ ಆಗುತ್ತೆ. ಓಕೆ, ಸೊ ಇದು ನಿಮ್ದು ಇಲ್ಲಿ ಕೆಲಸ, ಟೋಟಲಿ ಕಸ್ಟಮರ್ ಸಪೋರ್ಟ್ ಆಗಿ ನೀವು ಇಲ್ಲಿ ಕೆಲಸ ಮಾಡುವಂಥ ಟೆಲಿಪರ್ಫಾರ್ಮೆನ್ಸ್ ಕಂಪನಿಗೆ. ಓಕೆ, ಕ್ವಾಲಿಫಿಕೇಷನ್ ಇಲ್ಲ ಎಲಿಜಿಬಿಲಿಟಿ ಏನಂತ ಹೇಳಿದ್ರೆ ಗ್ರಾಜುಯೇಟ್ ಆರ್ ಅಂಡರ್ ಗ್ರಾಜುಯೇಟ್ ಇನ್ ಎನಿ ಸ್ಟ್ರೀಮ್, ಯಾವುದೇ ಇದು ಸ್ಟ್ರೀಮಲ್ಲಿ ಗ್ರಾಜುಯೇಷನ್ ಮುಗ್ದಿರಬೇಕು ನಿಮ್ಮದು. ಮಿನಿಮಮ್ ಇದರಲ್ಲಿ ಕ್ವಾಲಿಫಿಕೇಷನ್ ಗ್ರಾಜುಯೇಷನ್ ಅಂತ ಹೇಳಿದ್ರೆ ಲೈಕ್ ಬ್ಯಾಚುಲರ್ ಆಫ್ ಡಿಗ್ರಿ ಇರ್ಬೋದು, ಇಲ್ಲ ಮಾಸ್ಟರ್ ಮಾಡಿದ್ರು ಓಕೆ, ಇಬ್ಬರು ಕೂಡ ಅಪ್ಲೈ ಮಾಡ್ಬೋದು. ಓಕೆ, ಸೊ BA BCom BBM ಸಿಕ್ಕಾಪಟ್ಟೆ ಡಿಗ್ರೀಸ್ ಇದಾವಲ್ಲ, ಎಲ್ಲರೂ ಅಪ್ಲೈ ಮಾಡ್ಬೋದು. ಓಕೆ, ಫ್ರೆಷರ್ಸ್ ಕ್ಯಾನ್ ಅಪ್ಲೈ, ಎಕ್ಸ್ಪೀರಿಯನ್ಸ್ ಅಷ್ಟೇ ಅಲ್ಲ, ಫ್ರೆಷರ್ಸ್ ಕೂಡ ಇದಕ್ಕೆ ಅಪ್ಲೈ ಮಾಡ್ಬೋದು. ಓಕೆ, ಎಕ್ಸ್ಪೀರಿಯನ್ಸ್ ಇರೋರು ಮಾಡ್ಬೋದು, 1 ವರ್ಷ, ಜಾಸ್ತಿ ಇದ್ರೆ ಮಾಡೋಕ್ಕೆ ಹೋಗ್ಬೇಡಿ, ಡೌಟ್ ಸಿಗೋದು. ಸೊ ಇದನ್ನು ಫ್ರೆಷರ್ಸೇ ಜಾಸ್ತಿ ನೋಡ್ತಾ ಇರೋದು ಅವರು. ಓಕೆ, ಫ್ರೆಷರ್ಸ್ ಆರಾಮಾಗಿ ಅಪ್ಲೈ ಮಾಡ್ಬೋದು. ಲ್ಯಾಂಗ್ವೇಜ್ ಕೆಪಬಿಲಿಟಿ ಓನ್ಲಿ ಇಂಗ್ಲೀಷ್. ಓಕೆ, ಸೊ ನಿಮಗೆ ಬೇರೆ ಭಾಷೆ ಬೇಕಾಗಿಲ್ಲ, ಹಿಂದಿ ಕನ್ನಡ ಬೇಕಾಗಿಲ್ಲ, ಓನ್ಲಿ ಇಂಗ್ಲೀಷ್ ಗೊತ್ತಿದ್ರೆ ಸಾಕು. ಓಕೆ, ರಿಟರ್ನ್ ಮತ್ತು ವರ್ಬಲ್, ಬರೀಲಿಕ್ಕೆ ಮತ್ತು ಓದಲಿಕ್ಕೆ. ಇವಾಗ ಯಾವ MNCಗೆ ಕೆಲಸಕ್ಕೆ ನೀವು ಟ್ರೈ ಮಾಡ್ತೀರಾ ಅಂತ ಹೇಳಿದ್ರು ಕೂಡ ಇಂಗ್ಲೀಷ್ ಮ್ಯಾಂಡೇಟರಿ. ವಿದೌಟ್ ಇಂಗ್ಲೀಷ್ ನಿಮ್ಗೆ ಯಾವ MNCಲೂ ಕೆಲಸ ಸಿಗಲ್ಲ, ಅದು ಬೇಸಿಕ್ ಥಿಂಗ್. ಐ ಹೋಪ್ ನಿಮ್ಗೆ ಗೊತ್ತಿರ್ಬೋದು. ಸೊ ಇಂಗ್ಲೀಷ್ ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. ಓಕೆ, ರಿಕ್ವೈರ್ಡ್ ಸ್ಕಿಲ್ ಕಸ್ಟಮರ್ ಸೆಂಟ್ರಿಸಿಟಿ. ಸೊ ನೀವು ಕಸ್ಟಮರ್ನ ಅರ್ಥ ಮಾಡ್ಕೋಬೇಕು. ಓಕೆ, ಅವ್ರು ಏನು ಹೇಳ್ತಾರೆ ಪ್ರಾಬ್ಲಮ್ಮು, ಅದು ನಿಮಗೆ ಅರ್ಥ ಆಗಿ ಅದಕ್ಕೆ ಸೊಲ್ಯೂಷನ್ ನೀವು ಕೊಡಬೇಕಾಗಿರೋದು. ಸೊ ಕಸ್ಟಮರ್ ನಿಮಗೆ ಫಸ್ಟ್ ಪ್ರಿಯಾರಿಟಿ. ಓಕೆ, ಕಮ್ಯುನಿಕೇಷನ್ ಪ್ರೊಫಿಷಿಯನ್ಸಿ. ಸೊ ಕಮ್ಯುನಿಕೇಷನ್ ಚೆನ್ನಾಗಿರಬೇಕು, ಮಾತಾಡುವಂಥದ್ದು ಕಸ್ಟಮರ್ ಒಟ್ಟಿಗೆ. ಓಕೆ, ಅದಾದಮೇಲೆ ಎಬಿಲಿಟಿ ಟು ಅಂಡರ್ಸ್ಟ್ಯಾಂಡ್ ದ ಕಸ್ಟಮರ್ ಪ್ರಾಬ್ಲಮ್ ಆ್ಯಂಡ್ ಪ್ರೊವೈಡ್ ದ ಸೊಲ್ಯೂಷನ್ ಆರ್ ದ ಇನ್ಫಾರ್ಮೇಷನ್ ಆಸ್ ಪರ್ ಕಂಪನಿ ಪಾಲಿಸೀಸ್ ಆ್ಯಂಡ್ ಪ್ರೊಸೆಸಸ್. ಎಂತ ಅಂತ ಹೇಳಿದ್ರೆ ಕಸ್ಟಮರ್ ಏನು ಪ್ರಾಬ್ಲಮ್ ಅಂತ ಹೇಳ್ತಾರೆ ಅದು ಅರ್ಥ ಮಾಡಿಕೊಂಡು ಅವರಿಗೆ ಸೊಲ್ಯೂಷನ್ ಕೊಡುವಂತಹ ಒಂದು ಕೆಪಬಿಲಿಟಿ ನಿಮ್ಮ ಹತ್ರ ಇರಬೇಕು. ಎಬಿಲಿಟಿ ಟು ಕಂಪೋಸ್ ಗ್ರಾಮ್ಯಾಟಿಕಲಿ ಕರೆಕ್ಟ್, ಕಾನ್ಸೈಸ್ ಆ್ಯಂಡ್ ಅಕ್ಯುರೇಟ್ ಪ್ಯಾರಾಗ್ರಾಫ್ಸ್. ಇದು ಯಾವಾಗ ಅಂತ ಹೇಳಿದ್ರೆ ಇವಾಗ ಕಸ್ಟಮರ್ ಕೆಲವೊಬ್ಬರು ಮೇಲ್ ಮಾಡ್ತಾರೆ. ಓಕೆ, ಕಂಪನಿಗೆ ಮೇಲ್ ಮಾಡಿದಾಗ ಅದಕ್ಕೆ ನೀವು ರಿಪ್ಲೈ ಕೊಡಬೇಕಲ್ವಾ. ಸೊ ನಿಮಗೆ ಚೆನ್ನಾಗಿ ಒಂದು ಮೇಲ್ ಡ್ರಾಫ್ಟ್ ಮಾಡಲಿಕ್ಕೆ ಎಲ್ಲ ಗೊತ್ತಿರಬೇಕು. ಇಲ್ಲ ವಾಟ್ಸಪ್ಪಲ್ಲಿ ಏನಾದರೂ ಪ್ರಾಬ್ಲಮ್ ಅಂತ ಹೇಳಿದ್ರೆ ಅಲ್ಲಿ ನಿಮಗೆ ಮೆಸೇಜ್ ಮಾಡಬೇಕಾಗ್ತದಲ್ವಾ. ಸೊ ಆವಾಗ ನಿಮಗೆ ಬರೀಲಿಕ್ಕೆ ಚೆನ್ನಾಗಿ ಗೊತ್ತಿರಬೇಕು. ಓಕೆ, ಗುಡ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಎಥಿಕ್ ಫಾರ್ ರಿಟರ್ನ್ ಕಮ್ಯುನಿಕೇಷನ್. ಅದೇ ಹೇಳ್ತಾ ಇದ್ದಾರೆ, ಬರೀಲಿಕ್ಕೆ ಚೆನ್ನಾಗಿ ಗೊತ್ತಿರಬೇಕು. ಬೇಸಿಕ್ ನಾಲೆಜ್ ಆಫ್ ಕಂಪ್ಯೂಟರ್ ಇಸ್ ಮಸ್ಟ್. ಅವರು ಜಾಸ್ತಿ ಹೈ ಲೆವೆಲ್ ನಾಲೆಜ್ ಕೇಳ್ತಾ ಇಲ್ಲ, ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಇರಬೇಕು. ಓಕೆ, ಲೈಕ್ ಪವರ್ ಪಾಯಿಂಟ್ ಇರ್ಬೋದು, ವರ್ಡ್ ಇರ್ಬೋದು, ಎಕ್ಸೆಲ್ ಇರ್ಬೋದು, ಅಂದರೆ ಬೇಸಿಕ್, ವೆರಿ ಬೇಸಿಕ್ ನಿಮಗೆ ಕಂಪ್ಯೂಟರ್ ನಾಲೆಜ್ ಇದ್ದರೆ ಸಾಕು, ನೀವು ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು. ಮತ್ತು ಇನ್ನೊಂದು ವಿಷಯ ಎಂತ ಅಂತ ಹೇಳಿದ್ರೆ, ಲಾಸ್ಟ್ ಟೈಮ್ ನಾನು ಒಂದು 2 years ಬ್ಯಾಕ್ ವಿಡಿಯೋ ಮಾಡಿದ್ದೆ ಟೆಲಿಪರ್ಫಾರ್ಮೆನ್ಸ್ ಇದ್ದು. ಸೊ ಅವಾಗ ಅವರು ಲ್ಯಾಪ್ಟಾಪ್ ಕೊಟ್ಟಿದ್ರು. ಓಕೆ, ಲ್ಯಾಪ್ಟಾಪ್ ಕೊಡಲೂಬಹುದು, ಇಲ್ಲ ಅಂತಂದ್ರೆ ನಿಮ್ಮ ಹತ್ರನೇ ಇರಬೇಕು ಅಂತ ಹೇಳಬಹುದು. ಓಕೆ, ಸೊ ಅವರದ್ದು ಎಲ್ಲೂ ಸ್ಪೆಸಿಫೈ ಮಾಡಿಲ್ಲ. ಸೊ ಚಾನ್ಸಸ್ ಇದೆ, ಕೊಡುವಂಥದ್ದು ಕೂಡ ಚಾನ್ಸಸ್ ಇದೆ. ಓಕೆ, ಲಾಸ್ಟ್ ಟೈಮ್ ಕೊಟ್ಟಿದ್ರು, ಇವಾಗ ನಂಗೆ ಇದು ಕರೆಕ್ಟಾಗಿ ಗೊತ್ತಿಲ್ಲ. ಸೊ ಎಲ್ಲೂ ಮೆನ್ಷನ್ ಮಾಡಿಲ್ಲ ಅವರು. ಸೊ ನಾನು ಕೊಡ್ತಾರೆ ಅಂತ ಗ್ಯಾರಂಟಿ ಕೊಡೋಕ್ಕಾಗಲ್ಲ. ಓಕೆ, ಸೊ ಇಲ್ಲಿ ಅಪ್ಲೈ ನಾವು ಅಂದಿದೆಯಲ್ಲ, ಇದಕ್ಕೆ ಕ್ಲಿಕ್ ಮಾಡಿ ಆಗ ನಿಮಗೆ ಈ ಥರ ಕಾಣಲಿಕ್ಕೆ ಸಿಗ್ತದೆ. ಓಕೆ, ನಿಮ್ಮದು ಫಸ್ಟ್ ನೇಮು, ಇಲ್ಲಿ ನಿಮ್ಮದು ಲಾಸ್ಟ್ ನೇಮು, ಇಲ್ಲಿ ನಿಮ್ಮದು ಇಮೇಲ್ ID, ಮತ್ತು ನಿಮ್ಮದು ಇಲ್ಲಿ ಫೋನ್ ನಂಬರ್ ಕರೆಕ್ಟಾಗಿ ಹಾಕಿ, ಸೆಲೆಕ್ಟ್ ಕಂಟ್ರಿ ಇಂಡಿಯಾ. ಸೊ ಇದು ನಾನು ಕೇವಲ ಇಂಡಿಯಾದವರಿಗೆ ಅಷ್ಟೇ ಮಾಡ್ತಾ ಇರೋದು, ಬೇರೆ ದೇಶದವ್ರಿಗೆ ಇದಕ್ಕೆ ಅಪ್ಲೈ ಮಾಡೋಕ್ಕೆ ಹೋಗ್ಬಿಡಿ, ಸಿಗಲ್ಲ ಕೆಲಸ. ನೆಕ್ಸ್ಟ್ ನಿಮ್ಮದು ಇಲ್ಲಿ ರೆಸ್ಯೂಮೆ, ಇಲ್ಲಿ ನಿಮ್ಮದು ರೆಸ್ಯೂಮೆ ಅಪ್ಲೋಡ್ ಮಾಡಿ, ಮತ್ತು ಎಸ್ ಐ ಗಿವ್ ಪರ್ಮಿಷನ್ ಟು ಸ್ಟೋರ್ ಆ್ಯಂಡ್ ಪ್ರೊಸೆಸ್ ಮೈ ಡೇಟಾ. TP ವಿಲ್ ನೆವರ್ ಶೇರ್ ಆರ್ ಸೆಲ್ ಯುವರ್ ಇನ್ಫಾರ್ಮೇಷನ್ ಟು ದ ಥರ್ಡ್ ಪಾರ್ಟೀಸ್. ಅವ್ರಿಗೆ ನಿಮ್ಮದು ಇನ್ಫಾರ್ಮೇಷನ್ ಸೆಲ್ ಮಾಡಲ್ಲ. ಓಕೆ, ಸೊ ಅದಾದಮೇಲೆ ಅಪ್ಲೈ ನಾವು ಮಾಡಿ. ಸೊ ಇದಾಗಿತ್ತು ಹೇಗೆ ಅಪ್ಲೈ ಮಾಡೋದು, ಎಲ್ಲ ಡೀಟೇಲ್ ಆಗಿ ಹೇಳ್ಕೊಟ್ಟೆ ನಾನು. ಸೊ ಒಂದು 15 ರಿಂದ 30 ದಿನ ತಗೋತಾರೆ, ಆಯ್ತಾ. ಸೊ ನೀವೇನಾದ್ರೂ ಶಾರ್ಟ್ ಲಿಸ್ಟ್ ಆದರೆ
ನಿಮ್ಗೆ ಮೇಲ್ ಬರ್ತದೆ. ಶಾರ್ಟ್ ಲಿಸ್ಟ್ ಆಗುವಂತದ್ದು ನಿಮ್ಮ ರೆಸ್ಯೂಮೆ ಮೇಲೆ. ನಾನು ಮುಂಚೆ ಕೂಡ ಹೇಳಿದ್ದೀನಿ, ಅವರ ರಿಕ್ವೈರ್ಮೆಂಟ್ ನಿಮ್ಮ ರೆಸ್ಯೂಮೆಯಲ್ಲಿ ಮ್ಯಾಚ್ ಆದ್ರೆ ಅವಾಗ ನಿಮ್ಮನ್ನ ಶಾರ್ಟ್ ಲಿಸ್ಟ್ ಮಾಡಿ ನೆಕ್ಸ್ಟ್ ರೌಂಡಿಗೆ ಸೆಲೆಕ್ಟ್ ಮಾಡ್ತಾರೆ. ಇಲ್ಲ ನಿಮ್ಗೆ ಮೇಲೆ ಬಂದಿಲ್ಲ ಅಂತ ಹೇಳಿದ್ರೆ ನೀವು ಸೆಲೆಕ್ಟ್ ಆಗಿಲ್ಲ ಅಂತ ಅರ್ಥ. ದೊಡ್ಡ ದೊಡ್ಡ MNCಗಳು ಏನಂತ ಹೇಳಿದ್ರೆ ರಿಜೆಕ್ಟೆಡ್ ಅಂತ ಮೇಲ್ ಕಳ್ಸಲ್ಲ. ಓಕೆ, ಸೆಲೆಕ್ಟ್ ಆಗಿದ್ರೆ ಮೇಲ್ ಕಳಿಸ್ತಾರೆ ನೆಕ್ಸ್ಟ್ ರೌಂಡಿಗೆ ಜಾಯಿನ್ ಆಗಿ ಅಂತ. ರಿಜೆಕ್ಟ್ ಆದ್ರೆ ಮೇಲ್ ಕಳ್ಸಲ್ಲ. ಓಕೆ, ಸೊ ಏನು ರೆಸ್ಪಾನ್ಸ್ ಬಂದಿಲ್ಲ 30 days ತನಕ ಅಂತ ಹೇಳಿದ್ರೆ ನೀವು ಸೆಲೆಕ್ಟ್ ಆಗಿಲ್ಲ ಅಂತ. ಸೆಲೆಕ್ಟ್ ಆಗಿರೋರಿಗೆ ಮೇಲ್ ಬರ್ತದೆ. ಓಕೆ, ಸೊ ನೆಕ್ಸ್ಟ್ ರೌಂಡ್ ಐ ಥಿಂಕ್ ಗ್ರೂಪ್ ಡಿಸ್ಕಷನ್ ಇರುತ್ತೆ. ಅದಾದ್ಮೇಲೆ HR ರೌಂಡ್ ಆಗಿ ನಿಮ್ಗೆ ಇಲ್ಲಿ ಕೆಲಸ ಸಿಗುವಂಥದ್ದು. ನಾನು ಮುಂಚೆ ವಿಡಿಯೋದಲ್ಲಿ ಈ ತರ ಆಗಿತ್ತು. ಓಕೆ, ಸೊ ಒನ್ ಆಫ್ ದ ಗುಡ್ ಕಂಪನಿ ಅಂತಾನೆ ಹೇಳ್ಬೋದು. ಮತ್ತೆ ಒಳ್ಳೆ ಸ್ಯಾಲ್ರಿ ಬಂದ್ಬಿಟ್ಟು ನಿಮ್ಗೆ 30,000 ತನಕ ಇಲ್ಲಿ ಸಿಗ್ತದೆ ಆಸ್ ಅ ಫ್ರೆಶರ್. ಓಕೆ, ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಮೇಲೆ ಅದು ವೇರಿ ಆಗುತ್ತೆ, ಜಾಸ್ತಿ ಕೂಡ ಸಿಗ್ಬೋದು ಎಕ್ಸ್ಪೀರಿಯನ್ಸ್ ಇರೋರಿಗೆ. ಓಕೆ, ಫ್ರೆಶರ್ಸ್ 30,000 ತನಕ ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ, ಸೊ ಇದು ಇವತ್ತಿದ್ದು ಜಾಬ್ ಇನ್ಫಾರ್ಮೇಶನ್. ಐ ಹೋಪ್ ನಿಮ್ಗೆ ಎಲ್ಲರಿಗೆ ಇಷ್ಟ ಆಯಿತು ಅಂತ. ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಯಾರಾದರೂ ಮನೆಯಿಂದ ಮಾಡುವಂತಹ MNC ಕಂಪನಿಯಲ್ಲಿ ಕೆಲಸ ನೋಡ್ತಾ ಇದ್ರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಓಕೆ, ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ತನಕ ಬಾಯ್ ಬಾಯ್.